ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಏನಂತೆ? ಯೋಹಾನ 8:35 ಏನು ಹೇಳ್ತದಂದರೆ, ದಾಸನು ಮನೆಯಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ. ಅದಕ್ಕಿಂತ ಮುಂಚೆ ಏನು ಹೇಳ್ತಾನೆ ಅಂದರೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವವರು ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಈಗ ನನ್ನ ನೋಡಿ, ದಯವಿಟ್ಟು ಬೈಬಲನ್ನು ಬಿಟ್ಟು ಈಗ ನನ್ನ ನೋಡಿ. ದೇವರ ಆತ್ಮ ನನ್ನ ಜೊತೆ ಮಾತಾಡೋದಕ್ಕಾಗಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ಸಿಕ್ಕಿರೋ ಕೇಕಲ್ಲಿ ಒಂದು ತುಣುಕನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಆಮೇನ್, ಆಮೇನ್. ದಾಸನು ಮನೆಯಲ್ಲಿ ಇರೋನಲ್ಲ, ಶಾಶ್ವತವಾಗಿರೋನಲ್ಲ. ಬೆಳಿಗ್ಗೆ ಬರ್ತಾನೆ, ಉದಾಹರಣೆಗೆ ಅವ್ರು ಕೊಟ್ಟಂಥ ಬ್ಯೂಟಿಫುಲ್ ಉದಾಹರಣೆ ಏನಪ್ಪ ಅಂದರೆ, ನಿಮ್ಮ ಓವರ್ ಹೆಡ್ ಟ್ಯಾಗ್ ತೊಳಸ್ಬೇಕಾಗಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮಳೆಯಲ್ಲಿ, ಬೆಳಗಾವಿ ಮಳೆಯಲ್ಲಿ ನಿಮ್ಮ ವರಾಂಡ ಎಲ್ಲ ಕಪ್ಪಾಗಿಬಿಟ್ಟಿದೆ. ಅದನ್ನು ತೊಳಿಲಿಕ್ಕೆ ಬೆಳಿಗ್ಗೆ ಒಬ್ಬರು ಕೂಲಿ ಆಳನ್ನು ನೀವು ಒತ್ತೆಗೆ ತೊಗೊಂಡಿದ್ದೀರ ಒಂದು ದಿನದ ಕೆಲಸಕ್ಕೆ. ಅವನು ಇಡೀ ದಿನ ಕೆಲಸ ಮಾಡೋದು ಅದಕ್ಕೆ, ಸಾಯಂಕಾಲ ಕೂಲಿ ಸಿಗ್ತದೆ ಅಂತ ಅವನೇನು ಮಾಡ್ತಾನೆ, ಇಡೀ ದಿನ ಕೆಲಸ ಮಾಡ್ತಾನೆ. ಸಾಯಂಕಾಲ ಆದ ತಕ್ಷಣ ಅವನು ಕೇಳೋದೇನು? ಕೂಲಿ. ಆದರೆ ಅದೇ ಮನೆಯಲ್ಲಿ ಮುಂದೆ ನೋಡಿ ವಚನ ಏನು ಹೇಳ್ತದೆ ಅಂದರೆ, ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಸಾಯಂಕಾಲ ಅದರ ಕೆಲಸ ಮುಗಿದ ನಂತರ ಮನೆಗೆ ಹೋಗ್ಬಿಡ್ತಾನೆ. ಮಧ್ಯಾಹ್ನ ನೀವು ಮನೆಯಲ್ಲಿ ಏನಾದರೂ ಬಾರಪ್ಪ ನೀನು ಊಟ ಮಾಡಿ ಬಾ ಅಂತ ಹೇಳಿ ಅವ್ನು ಏನಾದರೂ ಊಟ ಕೊಟ್ಟರೆ ಬಾಯಿ ಚಪ್ಪರಿಸಿ, ಅಮ್ಮ ಸಾಲಿಡ್ ಅಡುಗೆ ಮಾಡಿದರೆ ನಿಮ್ಮ ಮನೆ ಇಷ್ಟು ಮನೆಗೆಲ್ಲ ಕೆಲಸ ಮಾಡಿದ್ದೀನಿ, ಆದರೆ ನಿಮ್ಮ ಮನೆ ಊಟ ಅಂತ ಹೇಳ್ಬೋದು. ಹೇಳಿಬಿಟ್ಟು ನಾಳೆ ಅಮ್ಮ ಇವತ್ತು ಸ್ವಲ್ಪ ಊಟ ಇದೆ ಅಂತ ಕೇಳಲಿಕ್ಕೆ ಬರಲಿಕ್ಕೆ ಅವನಿಗೆ ಅಧಿಕಾರ ಇದೆಯಾ? ಯಾಕೆ? ಸಾಯಂಕಾಲ ಆತನ ಕೆಲಸ ಮುಗಿಯಿತು, ಕೂಲಿ ಕೊಟ್ವಿ, ಊಟನೂ ಮುಗೀತು, ಎತ್ತಂಗಡಿಗ ಕೆಲಸ ಆಯ್ತು. ದಾಸನು ಮನೆಯಲ್ಲಿರಲ್ಲ. ಆಮೇನ್. ಆದರೆ ಮುಂದೆ ಏನು ಹೇಳ್ತದೆ? ಆದರೆ ಮಗನು ಶಾಶ್ವತವಾಗಿ ಮನೆಯಲ್ಲಿರ್ತಾನೆ. ಮನೆಯಲ್ಲಿರೋನು ಯಾರು? ಅವನಿಗೆ ಅಮ್ಮದ ಊಟ ಕೊಡು ಅಂತ ಕೇಳೋನಲ್ಲ ಅವನು. ಮಗ ನೇರವಾಗಿ ಅಡುಗೆ ಮನೆಗೆ ಬಂದು, ಮಮ್ಮಿ ಮಧ್ಯಾಹ್ನದ ಬಿರಿಯಾನಿ ಉಳಿದಿದೆಯಾ? ಎಲ್ಲದವನು ಮಧ್ಯಾಹ್ನದ ಬಿರಿಯಾನಿ ಉಳಿದಿದೆಯಾ ಅಂತ ತಾನೇ ಮೈಕ್ರೋವೇವಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಉಣ್ತಾನೆ. ಯಾಕೆ? ಅವನು ಕೂಲಿ ಆಳಲ್ಲಯ್ಯ, ಆತನು ಮನೆಯ ಮಗ. ದೇವರು ನಿನ್ನನ್ನು ದೇವರ ರಾಜ್ಯದಲ್ಲಿ ಕರೆದಿರುವುದು ಕೂಲಿ ಆಳಾಗ್ಲಿಕ್ಕಲ್ಲ. ಯೇಸು ಸ್ವಾಮಿ ಅವರನ್ನ ಮೊದಲೇದಾಗಿ ಕೂಲಿ ಆಳು ಅಂತ ಕರೆದ ಕಾರಣ, ಕೆಲವೊಂದು ವಿಶ್ವಾಸಿಗಳು ಜೀವಿತದಲ್ಲಿ ಕೂಲಿ ಆಳನ ಆ ರೀತಿಯಲ್ಲಿ ಸಭೆಗೆ ಬರ್ತಾರೆ. ಸಭೆಗೆ ಬಂದಿದ್ದೀನಿ, 21 ದಿನ ಪ್ರಾರ್ಥನೆಗೆ ಬಂದಿದ್ದೀನಿ, ನನ್ನ ಕೂಲಿಯಲ್ಲಿ ಕೂಲಿ ಬೇಕು, ನನಗೆ ಒಳ್ಳೇದಾಗಬೇಕು. ಮಗ ಎಂದಾದ್ರೂ ಕೇಳ್ತಾನೆ? ಮಗನು ಇಲ್ಲ. ಯಾಕೆ? ಮನೆಯಲ್ಲಿ ಇರುವುದೆಲ್ಲ ನಂದೆ. ನಮಗೆ ಎಲ್ಲಿವರೆಗೂ ಏನಂತಂದ್ರೆ, ನಮ್ಮ ಬುದ್ಧಿ ಹಂಗಂದ್ರೆ ಇದನ್ನ ಯೇಸು ಬರ್ದದಂತ ತಗೊಳ್ತೀವಿ, ನಮ್ಮಪ್ಪ ಬರ್ದದ್ದಂತ ತಗೊಳ್ಬೇಕು. ಇದನ್ನು ಯಾರು ಬರ್ದಿದ್ದು? ನಿನ್ನ ಅಪ್ಪ. ನಂದಿದು. ಅರ್ಥ ಆಗ್ತಲ್ಲೇನ? ಕೂಲಿ ಆಳಾದವನು ಸಭೆಯಲ್ಲಿ ಯಾವನು ಕೂಲಿ ಆಳಾಗಿರ್ತಾನಲ್ಲ ಇದನ್ನು ಓದಲ್ಲ. ಯಾಕಂದ್ರೆ ಅವನು ಕೂಲಿ ಆಳವನು, ಅವನಿಗೆ ಓದೋದು ಬೇಕಾಗಿಲ್ಲ. ಒಂದು ಗುಣಪಡಿಸುವಿಕೆ ಸಾಕು, ಒಂದು ಬಿಡುಗಡೆ ಸಾಕು. ಆದ್ರೆ ಮಗ ಆದವನು, ಮನೆಯ ಮಗ ಆಗಿರುವವನು ತಂದೆಯ ಪುಸ್ತಕವನ್ನ ಓದುವವನಾಗಿರ್ತಾನೆ. ಯಾಕಂದ್ರೆ ಅವನು ಮಗ, ಅವನು ಮನೆಯ ಮಗ. ಅವನು ಇದು ಅವನ ಆಸ್ತಿಯ ಭಂಡಾರ. ಇದು ಆತನ ತಂದೆಯ ಆಸ್ತಿಯ ಭಂಡಾರ ಬರೆಯಲ್ಪಟ್ಟಿದೆ. ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ದೇವರು ನಮ್ಮನ್ನು ಕರೆದಿರುವುದು ಬೆಳಿಗ್ಗೆ ಬಂದು ಸಾಯಂಕಾಲ ಹೊರಟು ಬಿಡೋದಕ್ಕಲ್ಲ. ಆರಾಮಿರುವಾಗ, ಆರಾಮ ತಪ್ಪಿದಾಗ, ತೊಂದರೆ ಉಂಟಾದಾಗ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಕೂಲಿಯನ್ನು ತೆಗೆದುಕೊಂಡ್ಬಿಟ್ಟು ಹೋಗ್ಲಿಕ್ಕೆ ನಮ್ಮನ್ನು ಕರೆದಿಲ್ಲ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಅದಕ್ಕೆ ನೋಡಿ ಎಲ್ಲ ಸಭೆಗಳಲ್ಲಿ ಬಿಟ್ಟು ಹೋಗೋರು ಇದ್ದೇ ಇರ್ತಾರೆ. ಇದು ತಂದೆಯ ಮನೆ ಅಂತ ಅರಿತುಕೊಳ್ಳೋನು ತಾನು ಕೂತ್ಕೊಳ್ಳುವಂಥ ಕುರ್ಚಿಯನ್ನು ನನ್ನ ಕುರ್ಚಿ, ನನ್ನ ತಂದೆ ಕುರ್ಚಿ ಇದು ಅಂತಾನೆ. ನಮ್ಮಲ್ಲಿ ಎಲ್ಲ ರೀತಿಯ ವ್ಯವಸ್ಥರು ಇರ್ತಾರೆ. ಕೆಲವೊಬ್ರು ಏನಪ್ಪ ಅಂದರೆ ಒಂದು ಕೆಲಸ ಕೈಯಿಂದ ಮುಟ್ಟಲ್ಲ, ಇನ್ನು ಕೆಲವರು ಎಲ್ಲ ಮಾಡ್ತಾ ಇರ್ತಾರೆ. ಮಗನಿಗೆ ಹೇಳಬೇಕಾ ಕೆಲಸ ಮಾಡಂತ? ಒಂದು ಗ್ಲಾಸ್ ಬಿದ್ದಿರೋದನ್ನು ನೋಡಿದರೆ ಮನೆಯಲ್ಲಿ ಮಗ ಬಂದು ಅದನ್ನು ಎತ್ತಿಡ್ತಾನೆ. ಯಾಕಪ್ಪ ಅಂದರೆ ಇದು ನನ್ನ ಮನೆ, ಕ್ಲೀನಾಗಿರ್ಬೇಕಂತ. ಕೂಲಿಯಾಳು
ನಾನು ಪಗಾರ ತಗೊಂಡಿದ್ದು ಅದಕ್ಕಲ್ಲ, ನನ್ನ ಕೆಲಸ ಅಲ್ಲ ಅಂತಾನೆ. ನಾನು ನಿನಗೆ ಕೇಳ್ತೀನಿ, ದೇವರ ಆಲಯದಲ್ಲಿ ನೀನು ಕೂಲಿ ಆಳ ಮಗನ? ಕೂಲಿ ಆಳಿಗೆ ಇನ್ನು ಒಂದು ಕೆಲಸ ಎಕ್ಸ್ಟ್ರಾ ಹೇಳಿದರೆ, 1 ಗಂಟೆ ನೀನು ನನ್ನ ಜೊತೆಗೆ ಇಲ್ಲಿ ಬಾರಪ್ಪ ಅಂದರೆ ಅವನು ಹೇಳ್ತಾನೆ ಇನ್ನೂ 200 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೋಡಿ ಸಾರ್. ಬರೀ ಸ್ಯಾಲ್ರಿ, ಬರೀ ಪ್ರಾಫಿಟ್. ಆ ಸಭೆಗೆ ಹೋದರೆ ನನಗೇನು ಸಿಗ್ತದೆ? ಇಲ್ಲಿದ್ರೆ ನನಗೇನಾಗ್ತದೆ? ಆದರೆ ಮಗ ಅದ್ರ ಬಗ್ಗೆ ಚಿಂತೆನೆ ಮಾಡಲ್ಲ. ಯಾಕೆ? ತಂದೆ ಮನೆಯಲ್ಲಿರೋದೆಲ್ಲವೂ ಅವನದೇ. ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ನಾವು ಕೂಲಿ ಆಳಾದಂಥ ಮನೋಭಾವನೆಯನ್ನು ಇಟ್ಟುಕೊಂಡಿರೋದ್ರಿಂದ ತಂದೆಯ ಮಗನ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ದೇವರು ನಮ್ಮನ್ನು ಕರೆದಿರೋದು ಕೂಲಿ ಆಳಾಗಿರ್ಲಿಕ್ಕಲ್ಲ, ಸಭೆಯಲ್ಲಿ ನಾವು ತಂದೆಯ ಮಕ್ಕಳಾಗಿ ಆತನಿಂದ ಎಲ್ಲವನ್ನ ಪಡೆದುಕೊಳ್ಬೇಕೆಂದ ಕರೆದಿದ್ದಾನೆ. ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ನಂಬರ್ 1, ಕೂಲಿ ಆಳು ತಂದೆಯ ಪುಸ್ತಕವನ್ನು ಓದಲ್ಲ, ಮಗ ತಂದೆಯ ಪುಸ್ತಕವನ್ನು ಓದ್ತಾನೆ. ಯಾವನು ಪ್ರಾರ್ಥನೆ ಮಾಡಿ ಟೈಮ್ ಲಾಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ತಾನಲ್ಲ, ಇಲ್ಲಿ ಅವನು ಆ ರೀತಿ ತಿಳ್ಕೊಳ್ಳೋದಕ್ಕೆ ಕಾರಣ ಏನಂತಂದರೆ ಆತನ ಕೂಲಿ ಆಳು. ಅವನು ಅಂದ್ಕೊಳ್ತಾನೆ ತಂದೆ ಜೊತೆಗೆ ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ರೆ ನನ್ನ ಸಮಯ ವ್ಯರ್ಥ ಅಂತ. ಯಾಕಂದರೆ ಕೂಲಿ ಆಳು ಆ ರೀತಿ ಯೋಚಿಸೋದು. ಆದರೆ ಮಗ ತಂದೆ ಜೊತೆಗೆ ಎಷ್ಟು ಕೂತ್ಕೊಳ್ತೀನೋ ಇನ್ನೂ ಎಲ್ಲೆಲ್ಲ ಆಸ್ತಿ ಇದೆ ಎಲ್ಲ ಬಾಯಿ ಬಿಡ್ತಾನಂತ ಕೂತ್ಕೊಳ್ತಾನೆ. ನೀನು ಹಿಂಗೆ ಮಾತ್ರ ಬಿಡ್ತಾಡಿ, ನಾನು ನೋಟ್ಬುಕ್ ಪೆನ್ ತೊಗೊಂಡು ಬರ್ತೀನಿ ಇಲ್ಲೇ ರಪ್ಪೋ ಅಂತ ಹೇಳಿ ಪಪ್ಪ ಇಲ್ಲೇ ಕುಂತಿರು ಬಂದೇನ, ಫ್ರಿಜ್ನಲ್ಲಿಂದ 2 ಪೆಪ್ಸಿ ತೆಗೆದು ನೋಟ್ಬುಕ್ ಪೆನ್ ತಗೊಂಡೆ ಕೂತ್ಕೊಳ್ಳೋದವನು. ಯಾಕೆ? ಮಗ ನಂದು. ಇದನ್ನು ಓದುವಾಗ ಪೆನ್ ನೋಟ್ಬುಕ್ ತೊಗೊಂಡು ಕುಂತ್ಕೊಳ್ಳೋದವನು ಮಗ ಅವನು. ಯಾಕೆ? ಅವ್ನು ಚೆನ್ನಾಗಿ ಗೊತ್ತು, ಇವತ್ತು ನಮ್ಮಪ್ಪ ಏನು ಹೇಳ್ತಾನೆ ಅದನ್ನು ನಾನು ಸಾಧಿಸ್ಕೊಳ್ಬೇಕು, ನನ್ನ ಜೀವನದಲ್ಲಿ ಬರೆದುಕೊಂಡು ಸಾಧಿಸ್ಕೊಳ್ಬೇಕಂತ ಕೂತ್ಕೊಳ್ತಾನೆ. ಯಾಕಂದ್ರೆ ಮಗನ ಗುಣ. ಕೂಲಿ ಆಳು ಕೇಳ್ತಾ ಇದ್ದೀರಾ? ಇವತ್ತು ಈ ಸಭೆಯಲ್ಲಿ ನಾನು ಕೇಳ್ತೀನಿ, ಎಷ್ಟು ಜನ ಕೂಲಿ ಆಳುಗಳಾಗಿದ್ದೀವಿ, ಎಷ್ಟು ಜನ ನಾವು ಮಕ್ಕಳಾಗಿದ್ದೀವಿ? ಹಲ್ಲೆಲೂಯಾ. ಬೆಳಿಗ್ಗೆ ಸಭೆಗೆ ಬರ್ತೀವಿ, ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಯಾಕೆ? ಕೂಲಿ ಆಳು. ಆದರೆ ಮಗ ಇಡೀ ವಾರ ಆ ಸಭೆಯಲ್ಲಿರ್ತಾನೆ. ಅಂದರೆ ಈ ಹಾಲಲ್ಲಿ ಇರ್ತಾನಂತಲ್ಲ, ಅದೇ ಸಭೆಯ ಗುಂಗಿನಲ್ಲಿರ್ತಾನೆ. ಒಂದು ಸಾರಿ ಸಿಸ್ಟರ್ ಪೌಲಿನ ಹೇಳ್ತಿದ್ರು, ಪಾಸ್ಟರ್ ನನ್ನ ಮಗಳು ಏನು ಮಾಡೋದು, ಏನಾಯ್ತು ಅಂತ ಕೇಳಿದ್ರೆ, ಎಲ್ಲ ಧ್ಯಾನ ಬರೀ ಇಲ್ಲೇನೇ ರೀ, ಅಲ್ಲಿ ಮನೇಲಿ ಕಡೆ ಇಲ್ಲೇನೇ ಇಲ್ಲ. ಒಂದು ಕಡೆ ಸ್ತೋತ್ರನೂ ಹೇಳ್ತಾ ಇದ್ದೆ, ಇನ್ನೊಂದು ಕಡೆ ಭಯನೂ ಪಡ್ತಾ ಇದ್ದೆ. ಕೇಳ್ತಾ ಇದ್ದೀರಾ? ಯಾಕೆ ಹಾಗಾಗುತ್ತೆ? ಮಕ್ಕಳಿಗೆ ಹಂಗಾಗೋದು. ಒಳ್ಳೆ ಗಂಡ ಆಫೀಸ್ ಮುಗಿದ ತಕ್ಷಣ ಮನೆಗೆ ಹೋಗ್ಲಿಕ್ಕೆ ತವಕ ಪಟ್ಟರೆ, ದುಷ್ಟ ಗಂಡ ತನ್ನ ಎಲ್ಲ ಚಟಗಳನ್ನು ತೀರಿಸ್ಕೊಂಡು ರಾತ್ರಿ 12 ಗಂಟೆಗೆ ಮನೆಗೆ ಹೋಗ್ತಾನೆ. ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಆದರೆ ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ದುಷ್ಟ ಅಲ್ಲ, ಕೂಲಿ ಆಳಲ್ಲ, ಮಗ. ಇನ್ನು ನನ್ನ ಜೊತೆಗಿದ್ದೀರಾ ಅಂದ್ಕೊಳ್ತೀನಿ. ಆಮೇನ್, ಆಮೇನ್. ಆತನ ಬೆಳಗ್ಗೆ ಬರ್ತಾನೆ, ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾನೆ ಸಾಯಂಕಾಲ. ಆದರೆ ಮಗ ಸದಾಕಾಲ ತಂದೆ ಮನೆಯಲ್ಲಿರುವವನು. ಈ ಕೂಲಿ ಆಳು ನೋಡಿ ಎಷ್ಟು ಜನರಿಗೆ ಆಶೀರ್ವಾದ ಆಗ್ತಾ ಇದೆ. ನಾನು ಅದೇ ರೀತಿ ಇದ್ದೆ. ಹೊರಗಡೆ ಪಾಪದಲ್ಲಿ ಜೀವಿಸೋದು, ಹೊರಗಡೆ ನನ್ನ ಮನಸ್ಸು ಬಂದ ಹಾಗೆ ಜೀವಿಸೋದು, ಇಲ್ಲಿ ಬಂದು ಕರ್ತನನ್ನು ಆರಾಧಿಸೋದು. ನೋಡಿ, ಯಜಮಾನ ಕೂಲಿ ಆಳು ಕೆಲಸ ಮಾಡೋದು ನೋಡ್ತಾ ಇರ್ತಾನೆ ಕಿಟಕಿಯಿಂದ. ಕೆಳಗಡೆ ಕೂಲಿ ಆಳು ವರಾಂಡಾನ ತೊಳಿತಾ ಇರ್ತಾನೆ. ಕೇಳ್ತಾ ಇದ್ದೀರಾ? ಯಜಮಾನ ಏನು ಮಾಡ್ತಾನೆ, ಅವನನ್ನು ನೋಡುವಾಗ ಅವನೇನು ಮಾಡ್ತಾ ಇರ್ತಾನೆ, ಇಲ್ಲಿ ತೊಳಿತಾನೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಕರ್ರೆ ಹಂಗೆ ಇರ್ತದೆ, ಅದು ಕಾಣೋದೇ ಇಲ್ಲ ಅವನಿಗೆ. ಇವನಿಗೆ 2ನೇ ಅಂತಸ್ತಿಂದ ಕಾಣ್ತಾ ಇರ್ತದೆ ಯಜಮಾನಿಗೆ. ಅಲ್ಲೇ ಕೂತ್ಕೊಂಡು ತೊಳಿತಾ ಇರೋನಿಗೆ ಕಾಣಂಗಿಲ್ಲ, ಅದು ಕಾಣೋದಿಲ್ಲ. ಒಂದು ಕರಿ ಲೈನ್ ಹಂಗೆ ಮುಂದೆ ಗರ್ಗರ್ಗರ್ಗ ಅಂತ ಮುಗಿಸ್ಬಿಡ್ತಾನೆ. ನೀರು ಹಾಕುವಾಗ ಅಲ್ಲಲ್ಲಿ ಬ್ಲ್ಯಾಕ್ ಲೈನ್ಸ್ ಕಾಣ್ತದೆ. ಕೇಳ್ತಾ ಇದ್ದೀರ ಅಂದ್ಕೊಳ್ತೇನೆ. ಏನಂತಾನೆ ಅವನು? ಯಜಮಾನ ಏನಂತಾನೆ, ಇಂಥವ್ರ ಜೊತೆಗೆ ಬಾಯಿ ಹತ್ತಿ ಏನೂ ಉಪಯೋಗ ಇಲ್ಲ, ಕೂಲಿ ಕೊಟ್ಟು ಕಳಿಸಿದ್ರೆ ಆಯ್ತು, ನಾಳೆ ಮತ್ತೊಬ್ಬನ್ನ ನೋಡೋಣ. ನಾಳೆ ಯಾಕೋ ಕೇಳ್ತಾ ಇಲ್ವೇನೋ, ಅರ್ಥ ಆಗ್ತದೆ. ನಾಳೆ ಮತ್ತೊಬ್ಬನ್ನ ನೋಡೋಣ. ಹಂಗೆ ಬೈಬಲ್ ಹೇಳ್ತದೆ, ಸೌಲನು ಅಪೊಸ್ತಲರ ಕೃತ್ಯದಲ್ಲಿ ಸಹೋದರ ಒಂದು ಸುಂದರವಾದ ವಚನ ಕೊಟ್ಟರು ನನಗೆ ಆ ದಿನ, ಸಹೋದರ ಮಾಂತೇಶ್ ಅವರು. ಅಪೊಸ್ತಲರ ಕೃತ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಸೌಲನನ್ನ ತಿರಸ್ಕರಿಸಿದ. ತನ್ನ ಮನವೊಪ್ಪುವ, ಏನಂತೆ? ತನ್ನ ಮನವೊಪ್ಪುವಂತೆ ದಾವೀದನನ್ನ ಕಂಡುಕೊಂಡಂತೆ ಹುಡುಕಿದ್ನಂತೆ.
ಆಮೇಲೆ ಹುಡುಕ್ತಾ ಇದ್ದಾನೆ, ದೇವರ ಕಣ್ಣುಗಳು ಹುಡುಕ್ತಾ ಇದೆ. ಯಥಾರ್ಥ ಚಿತ್ತದಿಂದ ಕೂಲಿ ಆಳಾಗೆಲ್ಲ ಅವನು ಮಗನ ಕರಿತಾನೆ, ಮಗ ಬಾಯಿಲ್ಲಿ. ಏನು ನೋಡ ಈ ಜನ, ಫುಲ್ ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಇವರಿಗೆ, ಅವನು ಏನು ಕೂಲಿ ಕೇಳಿದಾನೆ ಅದನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದೀವಿ, ಆದರೆ ಅವನ ಕೆಲಸ ನೋಡಿ ಹೇಗೆ ತೊಳಿತಾ ಇದ್ದಾನೆ ನೋಡು. ಮಗ ಅಂತಾನೆ, ಅಪ್ಪ ತಲೆ ಕೆಡಿಸ್ಕೊಳ್ಬೇಡ ಬಿಡು ನಿನ್ನ, ಅವ್ನು ಹೆಂಗಾಗ್ತಾನೆ ಮಾಡಿ ಹೋಗ್ಲತ್ಲೆ, ಅವನದು ಕೂಲಿ ಕೊಟ್ಟು ಕಳಿಸ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಾನು ಹೆಂಗೆ ಬದುಕ್ತೀನಿ ಬಿಡಿ, ಹೆಂಗಾದ್ರೂ ಮಾಡಿ ತಲೆನೋವು ಹೋದ್ರೆ ಸಾಕು, ಈ ಕ್ಯಾನ್ಸರ್ ಹೋದ್ರೆ ಸಾಕು, ಕೂಲಿ ಮಾತ್ರ ಬೇಕು. ನಮ್ಮ ಕಣ್ಣಿರೋದಲ್ಲಿ ಬರೀ ಕೂಲಿ. ಆದರೆ ಮಗ ಆಗ್ಬಿಟ್ರೆ ಆ ವರಾಂಡ ಯಾರ್ದು ಗೊತ್ತಾ? ಕೂಲಿ ಆಳದಲ್ಲ, ಆ ವರಾಂಡ ಮಗನದ. ಅವನು ಸಾಯಂಕಾಲ ಹೋಗಿ ತೊಳೆದ್ರೆ ಅವನು ಅದನ್ನು ಕೂಲಿ ಕೆಲಸದವನು ಆಗಲ್ಲ. ತನ್ನ ಮನೆ ಚೆನ್ನಾಗಿರ್ಬೇಕಂತ ಅದನ್ನು ಕ್ಲೀನಾಗಿ ಶುದ್ಧೀಕರಿಸ್ಕೊಳ್ತಾನೆ. ನಿನ್ನ ಮನಸ್ಸು ಕ್ಲೀನ್ ಆಗಿರ್ಬೇಕಂತ ಇದರಿಂದ ಈ ವಾಕ್ಯವೆಂಬಂತ ನೀರಿನ ಸತತವಾಗಿ ಕೂಲಿ ಆಳಿನ ಗತೆ. ಏನು ಬಿಡಪ್ಪ ಪಾಸ್ಟರ್ ಬೈತಾರ ಅಂತ ಕೂಲಿ ಆಳು, ಏನು ಬಿಡಪ್ಪ ಮತ್ತೆ ಮಧ್ಯದಲ್ಲಿ ನನ್ನ ಹೆಸರು ಕೇಳಿಗಿದ್ದಾರಂತ ಕೂಲಿ ಆಳು ಓದೋ ರೀತಿಯಲ್ಲಿ ಓದೋದನ್ನು ಬಿಟ್ಬಿಟ್ಟು ಮಗನ ರೀತಿಯಲ್ಲಿ ಅದನ್ನು ಓದಿ ನಿನ್ನ ಮನಸ್ಸನ್ನು ಆ ವಾಕ್ಯದಿಂದ ತುಂಬಿಕೊಳ್ಳೋದಾಗಿದ್ರೆ ನಿನಗೆ ಸಿಕ್ಕುವುದು ಕೂಲಿ ಅಲ್ಲ, ನಿನಗೆ ಸಿಕ್ಕುವುದು ಸ್ವಾಸ್ಥ್ಯ. ನಿನಗೆ ಸಿಕ್ಕುವುದು ಸ್ವಾಸ್ಥ್ಯ. ಆ ದಿನ ಯಾರು ನಿನ್ನಿಂದ ಅದನ್ನು ಕದ್ದುಕೊಳ್ಳಿಕ್ಕಾಗಲ್ಲ. ಇವತ್ತು ಯಾರು ನಮ್ಮನ್ನು ಇಲ್ಲಿಂದ ಅಲ್ಲಾಡಿಸ್ಲಿಕ್ಕಾಗಲ್ಲ. ಕರ್ತನು ಮಾತ್ರ ತನ್ನ ಚಿತ್ತದಿಂದ ಎತ್ತಲಿಕ್ಕೆ ಸಾಧ್ಯ. ಆಮೇಲೆ ಒಂದು ಗಿಟಾರ್ ನಾನು ಎತ್ತಿದ್ರೆ ಯಥಾರ್ಥ ಚಿತ್ತದಿಂದ ಎತ್ತದೆ. 2ನೇ ಫ್ಲೋರಲ್ಲಿ ಆರಾಧನೆ ನಡೆಯೋದು. 2ನೇ ಫ್ಲೋರ್ವರೆಗೂ ನಾನು ಸ್ಪೀಕರ್ ಬಾಕ್ಸ್ಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಹತ್ತೋನು. ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಟ್ರಾನ್ಸ್ಲೇಷನ್ ಬೇರೆ, ಗಿಟಾರ್ ಬಾರಿಸೋದು ಬೇರೆ. ಎಷ್ಟು ಸಾರಿ ಓಡೋಗ್ಬಿಡ್ಬೇಕು ಅನ್ನಿಸ್ತಾ ಇತ್ತು. ಆದರೆ ಒಂದು ದಿನ ಕೂಲಿ ಆಳಾದವನು ತನ್ನನ್ನು ತಾನು ಮಗನನ್ನಾಗಿ ಆ ವಾಕ್ಯದಿಂದ ಪರಿವರ್ತಿಸಿಕೊಳ್ಳುವಾಗ ಸ್ವಾಸ್ಥ್ಯ ಭಾಗ್ಯ ಬಂದೇ ಬರ್ತದೆ. ಜನ ಇಲ್ಲಿ ಬಂದು ನಾನು ಅವ್ರ ಜೀವಿತನ ಚೆನ್ನಾಗಿ ಬಲ್ಲೆ, ಬೀದಿಯಲ್ಲಿ ಹೇಗಿರ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ ಕಾಣ್ತದೆ. ಅವರೇ ಇಲ್ಲಿ ಪ್ರಾರ್ಥನೆ ಬರುವಾಗ ಮನೆ ತುಂಬ ನೋವಾಗುತ್ತೆ. ಯಾಕೆ ಗೊತ್ತಾ? ಅವ್ರಿಗೆ ಬರೀ ಕೂಲಿಗಾಗಿ ಬರ್ತಾ ಇದ್ದಾರೆ. ಬೇಡವೇ ಬೇಡ. ಮನೆಯ ಮಕ್ಕಳಾಗ್ಬಿಟ್ರೆ ಈ ಪುಸ್ತಕವನ್ನು ಅರಗಿಸ್ಕೊಂಡು ರಕ್ತದ ಕಣಕಣಗಳಲ್ಲಿ ತುಂಬಿಸಿಕೊಳ್ಳೋದಾಗಿದ್ರೆ ಎಷ್ಟು ಆಶೀರ್ವಾದ ಅಂದರೆ, ದೇವರಿಗೆ ನಿನ್ನನ್ನು ಮುಟ್ಲಿಕ್ಕೆ ಯಾವ ಸೇವಕನ ಕೈಗಳು ಬೇಕಾಗೋದಿಲ್ಲ. ಅರ್ಥ ಆಗ್ತಿಲ್ಲ? ಕೇಳ್ತಾ ಇದ್ದೀರಾ? ಆಮೇನ್. ಕೆಲವೊಂದು ಸಾರಿ ದೊಡ್ಡ ದೊಡ್ಡ ಕ್ರೂಸೈಡ್ಗಳಿಗೆ ವಿಶ್ವಾಸಿಗಳು ಹೇಗೆ ಹೋಗ್ತಾರಂದ್ರೆ, ಅಲ್ಲಿಯೂ ಆಗಲಿಲ್ಲ, ಇಲ್ಲಿಯೂ ಕೂಲಿ ಸಿಗಲಿಲ್ಲ, ಇವ್ರ ಮೀಟಿಂಗಲ್ಲಾದರೂ ನನಗೆ ಆರಾಮಾಗ್ತದೆ ಅಂತ ಹುಡ್ಕೊಂಡು ಬಂದಿದ್ದೀನಿ ಬ್ರದರ್, ಕೂಲಿ. ಆಮೇನ್. ಯಾಕೆ ನಮಗೆ ಈ ಪರಿಸ್ಥಿತಿ ಬಂದಿರೋದು? ಯಾಕೆಂದರೆ ನನ್ನ ತಂದೆ ಮನೆ ಅಂತ ನಾವು ಸ್ವೀಕರಿಸಿದ ಕಾರಣ, ನನ್ನ ತಂದೆ ನನಗೆ ಕೊಟ್ಟಿರುವಂಥ ವಾಕ್ಯ ಅಂತ ಸ್ವೀಕರಿಸದ ಕಾರಣ ನನ್ನದು. ಇವತ್ತು ಬೆಳಗ್ಗೆ ಇಲ್ಲಿ ಕೂತ್ಕೊಂಡಾಗಲೂ ನಮ್ಮ ಸಭೆಯಲ್ಲಿರುವಂಥ ಇಬ್ಬರು ಯವನಸ್ಥರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ದೆ. ಆ ಕುರ್ಚಿ ಮೇಲೆ ಕೂತ್ಕೊಳ್ಳುವಾಗ ಪ್ರತಿಯೊಬ್ಬ ಪಾಸ್ಟರ್ ನೆಕ್ಸ್ಟ್ ಸರ್ವಿಸ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಅದರಲ್ಲಿ ಕೂತ್ಕೊಂಡಿರುವಾಗ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ. ದೇವರೇ, ಈ ಮಗಳನ್ನು ಯಾವಾಗ ಬದಲಾಯಿಸ್ತೀಯ, ಈ ಮಗನನ್ನು ಯಾವಾಗ ಬದಲಾಯಿಸ್ತಾ, ನಾನು ಇನ್ನೂ ಎಷ್ಟು ವರ್ಷ ತವಕ ಪಡಬೇಕು ಅವ್ರನ್ನ ನೀನು ತೋರಿಸುವ ರೀತಿಯಲ್ಲಿ ನೋಡೋದಕ್ಕಾಗಿ ಅಂತ ಗೋಳಾಡ್ತಾ ಇದ್ದೆ. ಕಾರಣ ಏನು ಗೊತ್ತಾ? ನನ್ನದು, ನನ್ನ ಮನೆ. ಯಾವನಿಗೆ ನನ್ನ ಮನೆ ಅಂತ ಇಲ್ಲಿ ಕಳಕಳಿ ಇರ್ತದಲ್ಲ, ಅವನು ತನ್ನ ಸಭೆಯ ಪಾಲಕರ ಪಾಸ್ಟರ್ ಮರ್ಯಾದೆಯನ್ನು ಹೊರಗಡೆ ಹರಾಜು ಹಾಕಲ್ಲ. ಅದು ಕೂಲಿ ಆಳಿನ ಕೆಲಸ, ಮಗನ ಕೆಲಸ ಅಲ್ಲ. ಕೂಲಿ ಆಳನ್ನು ಅವನ ಗುಣದಿಂದಲೇ ನಾವು ನೋಡ್ಬೋದು. ಮಗ ಎಂದು ಮಾಡಲ್ಲ. ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಇನ್ನು ಸೈತಾನ್ ಒಂದು ಮೋಸ ನಮ್ಮ ತಲೆಯಲ್ಲಿ ಸೈತಾನನ ಮೋಸ. ಅವ್ರಿಗೆಲ್ಲ ಆಗುತ್ತೆ ಬಿಡು, ಅವ್ರು ದೇವ್ರ ವಾಕ್ಯದ ಪ್ರಕಾರ ನಡೆದಿದ್ದಾರೆ. ನೀನು ಪಾಪಿ, ದೇವ್ರು ನಿನ್ನ ಪ್ರಾರ್ಥನೆ ಕೇಳಲ್ಲ. ನೋಡು ಒಳಗಡೆ ಹೆಂಗಿದ್ದೀನಿ ನೀನು, ನಿನ್ನ ವಿಚಾರ ನೋಡು. ಆಗುತ್ತಾ? ನನಗೂ ಆಗುತ್ತೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಕಂಡಂಥ ಕನಸಿಗೆ ಯೋಗ್ಯನಾಗಿ 10% ನನಗೆ ಜೀವಿಸ್ಲಿಕ್ಕೆ ಆಗಲಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಪಾಸ್ಟ್ರೇ, ಅಷ್ಟು ದೊಡ್ಡ ಕನಸು ಇವತ್ತು ನೀವು ನೆರವೇರ್ತಂತ ಹೇಳ್ತಾ ಇದ್ದೀರಾ. ದೇವರು ನಿಮ್ಮ ಪಟ್ಟಣದಲ್ಲಿ ಆ ಮಟ್ಟಕ್ಕೆ ತಂದಿರೋದಾಗಿದ್ದರೆ ಎಷ್ಟು ಯೋಗ್ಯರಾಗಿ ನಡ್ಕೊಂಡ್ರಿ. ಸತ್ಯ ಹೇಳ, 10% ಯೋಗ್ಯವಾಗಿ ನಡ್ಕೊಳ್ಳಿಕ್ಕೆ ನನ್ನಿಂದ ಆಗಲಿಲ್ಲ.
2 ದಿನದ ಹಿಂದೆನೂ ದೇವ್ರ ವಿರುದ್ಧವಾಗಿ ತಪ್ಪು ಮಾಡಿ ದೇವ್ರನ್ನ ಕೋಪಕ್ಕೀಡು ಮಾಡಿದೆ. ಸೈತಾನ್ ಬರ್ತಾನೆ, ಸೈತಾನ್ ಬಂದು ಹೇಳ್ತಾನೆ ನಿನ್ನ ಮುಗೀತು ಕೆಲಸ ಅಂತ. ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ದೇವ್ರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಲ್ಲ, ನಿನ್ನಷ್ಟು ಗಲೀಜು ಮನುಷ್ಯನೇ ಇಲ್ಲ ಅಂತ ಭಾವನೆಗಳನ್ನು ಮನಸ್ಸಲ್ಲಿ ಹಾಕ್ತಾನೆ. ಆಗುತ್ತಾ ಈ ರೀತಿ ಯಾರಿಗಾದ್ರು? ನನಗಾಗಿದೆ, ತುಂಬ ಸರಿ ಆಗಿದೆ. ನೋಡಿ ನಿನ್ನ ವಿಚಾರ, ಹೊರಗಡೆ ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ, ಒಳಗಡೆ ಎಷ್ಟು ಗಲೀಜಾಗಿದ್ದೀಯಾ, ದೇವರು ನಿನ್ನ ಆಶೀರ್ವದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಸೈತಾನ. ಆದರೆ ಒಂದು ಸತ್ಯ ನಾವು ನೆನಪಾರ್ತೀವಿ, ಮನೆಯ ಮಗ ಕೂಲಿ ಆಳು ತಪ್ಪು ಮಾಡಿದರೆ ಮಧ್ಯದಲ್ಲಿನೇ ಕೆಲಸ ಬಿಟ್ಟು ಓಡಿಸ್ಬಿಡ್ತೀವಿ. ಮಗ ತಪ್ಪು ಮಾಡಿದರೆ ಬೂಟ್ ಹಾಕ್ಕೊಂಡು ಬಡಿತೀವಿ, ಒದಿತೀವಿ, ಕಿವಿ ಹಿಂಡ್ತೀವಿ. ವೆಂಕಟೇಶ್ ಹೆದರ್ತಾ ಇದ್ದ ನನ್ನ ಮೇಲೆ ಬರ್ತಾರ ಅಂತ, ಇಲ್ಲಿ ಬಂದ್ಬಿಡು. ಆಮೇಲೆ ಇರ್ಲಿ ಬಿಡು, ಮನಸ್ಸು ತುಂಬ ಹಾಗೆ ಜಡಿತೀವಿ. ಒಂದು ಮೊಲದಂಗೆ ಮೂಲೆಯಲ್ಲಿ ಕೂತ್ಕೊಂಡು ಯಪ್ಪೋ ಅಂತ, ಇಲ್ಲ ಪಾಪ ಇದು ಮಾಡೋದಲ್ಲ ಸಾರಿ ಒದ್ರಾಡ್ತಿರ್ತಾನೆ. ಆಮೇಲೆ ನಾವು ಹಿಂಗೆ ಹುಲಿ ಥರ ಅಡ್ಡಾಡ್ತಿರ್ತೇವೆ. ಈ ನನ್ನ ಮಗನ್ನ ಕೈಯಲ್ಲಿ ಬೆತ್ತಳ್ಕೊಂಡು ನಂಗೆ ಹುಡ್ತಾ ಇದ್ರೆ ಚೆನ್ನಾಗಿತ್ತು, ಇಷ್ಟೆಲ್ಲ ಮಾಡಿ ಯೂಸ್ಲೆಸ್ ಫೆಲೋ, ನಾಳಿಂದ ನನ್ನ ಮನೆಯಲ್ಲಿ ನೀನು ಕಾಣಬಾರ್ದಂತ ಹೊರಗೆ ಹಾಕ್ತೀವ ಹೇಳಿ? ಏಸು ಹೇಳ್ದ, ದುಷ್ಟರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾಗಿದ್ದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯು ನಿಮಗಿನ್ನೂ ಎಷ್ಟೋ ಹೆಚ್ಚಾಗಿ ಕೊಡೋನಲ್ಲಿ. ಬೇಕಾಗಿರೋದೇನು? ಅವನು ಪಪ್ಪ ತಪ್ಪಾತು, ಪ್ರಾಮಿಸ್ ಮಾಡ್ತೀನಿ ಇನ್ನೊಮ್ಮಿಂದ ಮಾಡಲ್ಲಪ್ಪ, ಒಂದು ಅವಕಾಶ ಕೊಡು. ಅವನಷ್ಟು ಹೇಳಿದ್ದೇ ತಡ, ಸ್ವಲ್ಪ ಐಸ್ ಕರಗ್ತದೆ. ಹೆಂಡ್ತಿಗೆ ಹೇಳ್ತಾಳೆ, ನನ್ನ ಕೈ ಬಡ್ದು ನನ್ನ ಕೈ ನುಸ್ತೈತೆ, ಒಂದು ಕಪ್ ಚಹಾ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಈ ಮೊಲಕ್ಕೆ ಗೊತ್ತಾಗ್ತದೆ ಟೆಂಪ್ರೇಚರ್ ಇಳೀತು ಅಂತ. ಈಗ ಮೊಲ ಮೆಲ್ಲಗೆ ಬಾಲ ಬಿಡ್ತದೆ. 1 ಗಂಟೆ ನಂತರ ಅದೇ ಅಪ್ಪ, ಏ ಬಾಯಲ್ಲಿ ಭಾಳ ಹೊಡೆದು ಬಿಟ್ಟೆ ಅಲ್ಲ, ನಿನಗೆ ತುಂಬ ಹೊಡೆದು ಬಿಟ್ಟೆ ಅಲ್ವಾ, ನೋಯ್ತೈತಾ? ಇಷ್ಟೇ ಸಾಕು ಆ ಮೊಲಕ್ಕೆ, ಪಪ್ಪ ನಾಳೆ ಕಾಲೇಜ್ನಾಗ ಇವೆಂಟ್ ಐತಿ, ಇದು ತಂದೆ ಮಗನ ಸಂಬಂಧ. ಅದೇ ಕೂಲಿಯಾಳು ತಿರುಗಿ ಯಜಮಾನನ ಮುಖ ನೋಡಲ್ಲ, ಯಜಮಾನ ತಿರುಗಿ ಅವನ ಮುಖ ನೋಡಲ್ಲ. ಸೈತಾನನು ನಿನ್ನನ್ನು ಮಾಡಲಿಕ್ಕೆ ಬಯಸಿದ್ದು ಕೂಲಿ ಆಳು, ತಂದೆ ನಿನ್ನನ್ನು ಮಾಡಲಿಕ್ಕೆ ಬಯಸಿದ್ದು ಸ್ವಾಸ್ಥ್ಯದ ಮಗ. ಕಷ್ಟ ಆಗ್ತದೆ, ಹೇಳು ದೇವರಿಗೆ, ದೇವರಿಗೆ ತಪ್ಪಾಯ್ತು ಸ್ವಾಮಿ, ಶಕ್ತಿ ಕೊಡು. ನಿನ್ನ ಮನಸ್ಸಿನಿಂದ ನನ್ನ ವಾಕ್ಯವನ್ನು ತುಂಬಿಕೊಳ್ತೀನಿ, ನಿನ್ನ ವಾಕ್ಯದಿಂದ ನನ್ನ ತಲೆಯನ್ನು ತುಂಬಿಕೊಳ್ತೀನಿ, ಇನ್ನೊಂದು ಸಾರಿ ಮಾಡಲ್ಲ ಸ್ವಾಮಿ. ಆದರೆ ದಯವಿಟ್ಟು ನನ್ನ ಪ್ರಾರ್ಥನೆ ಉತ್ತರ ಮಾತ್ರ ನಿಲ್ಲಿಸ್ಕೊಳ್ಬೇಡ. ನೀನು ದುಷ್ಟನಾದವನು, ಪ್ರಾಕೃತ ಸ್ವಭಾವದವನು, ಭೂಲೋಕಕ್ಕೆ ಸಂಬಂಧಪಟ್ಟವನು. ನಿನ್ನ ಮನಸ್ಸು ಇಷ್ಟು ಬೇಗ ಕರಗುವುದಾಗಿದ್ದರೆ ಅವನ ಬಗ್ಗೆ ಬರೆದದೆ, ಕೋಪ ಕ್ಷಣ ಮಾತ್ರ, ಕರುಣೆ ನಿತ್ಯಕ್ಕೂ ಇಟ್ಟುಕೊಳ್ಳುವಂಥ ತಂದೆ. ಆತನ ಕೋಪ ಕ್ಷಣ ಮಾತ್ರ ಅಂತೆ, ಆತನ ಕೃಪೆ ನಿತ್ಯಕ್ಕೂ ಇರುವಂಥದ್ದಂತೆ. ನೀನು ಪಶ್ಚಾತ್ತಾಪ ಪಟ್ಟರೆ, ನೀನು ಕ್ಷಮೆಯನ್ನು ಯಾಚಿಸಿದರೆ ಅವನು ಕ್ಷಮಿಸಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರ್ತಾನ. ನನ್ನನ್ನು ನೋಡಾದರೂ ನಂಬಿ, ನಾನು ಇಷ್ಟು ಯೋಗ್ಯತೆಗೆ ಅಥವಾ ದೇವರು ನನ್ನನ್ನು ಇಷ್ಟು ಆಶೀರ್ವದಿಸಿ ಉತ್ತಮವಾದ ಮನೆ ಕುಟುಂಬವನ್ನು ಕೊಡುವುದಕ್ಕೆ 10% ನಾನು ಯೋಗ್ಯನಾಗಿ ನಡ್ಕೊಳ್ಳಿಕ್ಕೆ ಆಗಲಿಲ್ಲ ನನ್ನ ಕೈಯಿಂದ. ಆದರೆ ಕರ್ತನಲ್ಲಿ ಪಶ್ಚಾತ್ತಾಪಟ್ಟು, ದೇವರೇ ಇನ್ನೂ ಒಂದು ಚಾನ್ಸ್ ಸ್ವಾಮಿ, ಫುಲ್ ಫೈಟ್ ಮಾಡ್ತೀನಿ ನಾನು, ಇನ್ನೊಂದು ಸಾರಿ ಇದನ್ನು ಮಾಡಿ ನಿನ್ನ ಮನಸ್ಸಿಗೆ ನೋವು ಬರ್ದಂಗೆ ನಾನು ಫೈಟ್ ಮಾಡ್ತೀನಿ. ಆಮೇಲೆ ಆದರೆ ಆ ತಿದ್ದುಕೊಳ್ಳುವವರೆಗೂ ಆತನ ಆಶೀರ್ವಾದನ ಹಿಡಿದುಕೊಟ್ಕೊಳ್ಳಿಲ್ಲ. ನಾನು ಅಂದ್ಕೊಳ್ತಾ ಇದ್ದೆ, ಸ್ವಾಮಿ ನಾನು ಯೋಗ್ಯನೇ ಇಲ್ಲ, ಮತ್ತೆ ಅದನ್ನು ಕೊಟ್ಟಿಯಲ್ಲ, ಇನ್ನೂ ಮುಂದುವರಿತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ? ಯಾಕಂತಂದರೆ ಆತನ ಕೋಪ ಕ್ಷಣ ಮಾತ್ರ, ಆತನ ಕರುಣೆ ನಿತ್ಯಕ್ಕೂ ಇರುವಂಥದ್ದು. ತಂದೆ ಈಗಾದರೂ ಒದ್ದಿದ್ದೀನಿ, ಮತ್ತೆ ಇವೆಂಟಿಗೆ ದುಡ್ಡು ಕೇಳ್ತೀಯಾ ಅಂತವನ, ಹೋಗ್ಲಿ ಬಿಡೋ ಮುಂದಿನ ಸಾರಿ ಹಿಂಗೆ ಮಾಡೋದಿಲ್ಲ ನೋಡು ಅಂತ ಹೇಳಿ ಇನ್ನೂ ₹100 ಹೆಚ್ಚಿಗೆ ಕೊಟ್ಟು ಕಳಿಸ್ತಾನೆ. ಹೌದು ಅಲ್ವೋ? ನನಗೆ ಗೊತ್ತಿಲ್ಲ, ಗಂಡು ಮಕ್ಕಳು ಇದ್ದವ್ರಿಗೆ ಗೊತ್ತು, ಹೆಣ್ಮಕ್ಳ ಜೊತೆಗೆ ಹೆಚ್ಚಿಗೆ ಈ ಥರ ಆಗಲ್ಲ. ಏನು ನನ್ನ ನೋಡ್ತೀರ, ನಾನು ಒದಕೆ ತಿನ್ನೋನು ಇಲ್ಲಿ ಬಂದಿರೋದು, ನಮ್ಮಪ್ಪನ ಒದ್ದ ನಂತರ ಇಲ್ಲಿ ಬಂದಿರೋದು, ನಮ್ಮ ತಾಯಿ ನಾನು ಒದಿಲಿಲ್ಲ. ಕೇಳ್ತಾ ಇದ್ದೀರಾ? ಇಲ್ಲೇ ಇದ್ದೀರಾ? ಆಮೇನ್. ಓಡ್ ಹೋಗ್ಬೇಡಿ. ಆದರೆ ತಂದೆ ಸ್ವಾಮಿ ನಿನ್ನ ಬಿಟ್ಟು ಎಲ್ಲಿ ಓಡೋಗ್ಲಿ, ಎಷ್ಟು ಹೊಡಿತೀವಿ ಹೊಡೆದ್ಬಿಡು, ಆದರೆ ಇನ್ನೊಂದು ಸಾರಿ ನಾನು ಮಾಡಲ್ಲ, ಇನ್ನೊಂದು ಚಾನ್ಸ್ ಕೊಡು.
ಕೂಲಿ ಆಳು. ಎಷ್ಟು ಜನರಿಗೆ ಆಶೀರ್ವಾದ ಆಗ್ತಾ ಇದೆ ಅಂದ್ಕೊಳ್ತೀನಿ. ಆಮೇಲೆ ಮೇಲಿನ ಟ್ಯಾಂಕನ್ನು ತೊಳಿಲಿಕ್ಕೆ ಕೂಲಿಗೆ ಹಿಡಿದಿರ್ತೀರ. ಅಲ್ಲಿ ಒಂದು ಮೂಲೆಯಲ್ಲಿ ಒಂದೇನೋ ಒಂದು ಡಂಬಲ್ಲು ಅಥವಾ ಅಥವಾ ಒಂದು ಕನ್ನಡಿ ಅಂತ ಇಟ್ಕೊಳ್ಳೋಣ, ಒಂದು ಕನ್ನಡಿ ಬಿದ್ದಿರ್ತದೆ. ಇವನಿಗೆ ಕೂಲಿ ಆಳಿಗೆ ಅವ್ನ ಮನೇಲಿ ಅವ್ನು ಹೆಂಡ್ತಿ ಹೇಳಿರ್ತಾಳೆ, ರೀ ಕನ್ನಡಿ ಹೊಡೆದಿದ್ದು, ಒಂದು ಕನ್ನಡಿ ತೊಗೊಂಬರ್ರಿ. ಇವನೇನು ಮಾಡ್ತಾನೆ, ಮೇಲಿನ ಟ್ಯಾಂಕ್ ತೊಳಿತಾ ಅಲ್ಲೊಂದು ಕನ್ನಡಿ ಹಂಗೆ ಬಿದ್ದೈತೆ ನೋಡ್ತಾನೆ. ಕೆಲಸ ಮುಗಿಸಿ ಕೆಳಗೆ ಬರುವಾಗ ಕೂಲಿ ಜೊತೆಗೆ, ಸಾರ್ ಮೇಲೆ ಒಂದು ಕನ್ನಡಿ ಹಂಗೆ ಬಿದ್ದೈತೆ, ನಾನು ಯೂಸ್ ಮಾಡ್ಕೊಳ್ಳ ಅಂತ ಭಿಕ್ಷೆ ಬಿಡ್ತಾನೆ. ಅದೇ ಮಗ, ಪಾಪ ನನ್ನ ಮಿರರ್ ಹಳೇದಾಗೈತಿ, ಕನ್ನಡಿ ಹಳೇದಾಗಿದೆ, ಸ್ವಲ್ಪ ದುಡ್ಡು ಕೊಡು ಅಂತಾನೆ. ಕೇಳ್ತಾ ಇದ್ದೀರ? ಯಾವಾಗ ಇದು ಹೋಗಲ್ಲ ತಲೆಯಲ್ಲಿ, ಆವಾಗ ನಾವು ಬೇಡೋದು ಭಿಕ್ಷೆನೇ, ದೇವ್ರೇ. ಆದರೆ ಯಾವಾಗ ಇದು ತಲೆಯಲ್ಲಿ ಹೋಗುತ್ತೋ ಅವಾಗ ಹೇಳ್ತೀವಿ, ಯೇಸು, ನಾನು ನಿಮ್ಮ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಉಂಟಾಗ್ತಾ ಇರುವಂಥ ಡಿಸ್ಟರ್ಬೆನ್ಸ್ಗಳು ನಾವು ಅದ್ರ ಜೊತೆಗೆ ಮಾತನಾಡದೇ ಇರೋ ಕಾರಣ. ಮಾತಾಡಿರಿ, ಗುಲಾಮನಾಗಿ ಮಾತಾಡಿ. ಈಗ ಯಜಮಾನ ಹೇಳ್ತಾನೆ ಕೂಲಿ ಆಳಿಗೆಲೆ ಬಾಲೆಲೆ ಬರ್ತಾನೆ, ಸರ್ ಏನಾಯ್ತು ರೀ? ಹಂಗೆ ತೆಗಿತಾ ಆ ನಮ್ಮ ಗೇಟ್ ಪಕ್ಕ ಅವ್ರು ಗಾಡಿ ಹಚ್ಚಿದಾರೆ ನೋಡು, ಅದನ್ನು ಗಿಡ ಎಲ್ಲ ತೆಗೆದು ಅವ್ರಿಗೆ ಸ್ವಲ್ಪ ಗಾಡಿ ತಕ್ಕೋ ಅಂತ ಹೇಳಿದ್ರೆ ಅವ್ನು ಹೋಗಿ ಏನು ಹೇಳ್ತಾನೆ ಗೊತ್ತಾ ಗಾಡಿ ಓನರ್ಗೆ? ಸರ್ ಹೇಳ್ತಾ ಇದ್ದಾರೆ, ಸ್ವಲ್ಪ ನಿಮ್ಮ ಗಾಡಿ ತಕ್ಕೊಳ್ಳಿ. ನಮ್ಮಲ್ಲಿ ಎಲ್ಲರೂ ಮಾಡೋದು ಅದನ್ನೇ. ದೆವ್ವಕ್ಕೆ ಹೋಗಿ ಹೇಳ್ತೀವಿ, ದೆವ್ವ ಯೇಸು ಸ್ವಾಮಿ ಹೇಳ್ತಾವನೆ ಹೋಗೋ. ಯಾಕೆ? ಕೂಲಿ ಆಳು, ತಿಳಿತಾ ಇಲ್ಲ, ಕೂಲಿ ಆಳು. ಇನ್ ಜೀಸಸ್ ನೇಮ್. ಮಗನಿಗೆ ಅವನು ಗಾಡಿ ತೆಗಿಯಲ್ಲ, ಅಪ್ಪ ಮಗನ ಕರಿತಾನಲ್ಲೇ ಬಾರಲ್ಲೇ, ಅವ್ರು ಗಾಡಿ ತೆಗಿತಾ ಇಲ್ಲ ನೋಡೋದು, ಮಗ ಹೆಂಗೆ ಹೋಗ್ತಾನೆ? ನಿಮ್ಮ ಗಾಡಿ ನಮ್ಮ ಮನೆ ಮುಂದೆ ಯಾಕೆ ಹಚ್ತೀರಿ? ಕೂಲಿ ಆಳು ಅಂದ ಅದನ್ನ. ಹಂಗೆ ದೇವ್ರ ವಾಕ್ಯನ ಸ್ವಾಸ್ಥ್ಯವಾಗಿ ಕೇಳುವಾಗ, ಸ್ವಾಮಿ ನೀನು ಹೇಳಿದ್ದಿ, ಅಪ್ಪ ನೀ ಹೇಳಿದ್ದಿ, ಡಾಡಾ ನೀ ಹೇಳಿ, ಪಪ್ಪ ಯು ಹ್ಯಾವ್ ಸೆಡ್, ಹಳಿದನ್ನು ಮರ್ತು ಬಿಡಂತ ಹೇಳಿದಿ, ಈಗ ನಾನು ಮರ್ತಿದ್ದೀನಿ. ಹೊಸದನ್ನು ಮಾಡ್ತೇನಂತ ಹೇಳಿದೀಯ, ನನಗೆ ಬೇಕೀಗ, ನನಗೆ ಹೊಸದು ಬೇಕು. ಈಗ ಅದು ತಲೆ ದೊರುತ್ತಲಿದೆ ಅಂತ ಹೇಳಿದೆಯಲ್ಲ ಸ್ವಾಮಿ, ಎಲ್ಲೈತೆ? 2 ತಿಂಗಳಾಯ್ತು ನಾನು ಕಾಯ್ತಾ ಇದ್ದೀನಿ, ನನಗೆ ಬೇಕು. ನನ್ನ ಹೊಸದು ಜನವರಿಯಲ್ಲಿ ಪ್ರಕಟ ಆಗಿ ಫೆಬ್ರವರಿಯಲ್ಲಿ ಚಾಲ್ತಿಗೆ ಬಂದು ಅದರ ಅಡಿಯಲ್ಲಿ ಆಲ್ರೆಡಿ ಒಂದು ದೊಡ್ಡ ಮೀಟಿಂಗ್ ಮಾಡಿ ಇನ್ನು ಉನ್ನತ ಸಂಗತಿಗಳಿಗೆ ಕೈ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗ ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಹೊಸದು ಎಲ್ಲಿದೆ? ಅದನ್ನು ಕೂಲಿ ಆಳಕ್ಕೆ ಕೇಳಬೇಡಿ, ಮಗ ಆಗಿ ಕೇಳ್ರಿ. ಪಪ್ಪ ನನಗೆ ಬೇಕಂದ್ರೆ ಬೇಕು, ಇವತ್ತು ನೀ ಕೊಡಲಿಲ್ಲ ಅಂದ್ರೆ ನಾನು ಸಾಲಿಗೆ ಹೋಗೋದಿಲ್ಲ ಅಂತಾಳೆ ನನ್ನ ಮಗಳು. ಸಂಡೇ ಸ್ಕೂಲಲ್ಲಿ ಇವರೆಲ್ಲ ಯಾರು ಬೈಬಲ್ ಇಲ್ಲ ಅಂತ ನನ್ನ ಮಗಳಿಗೆ ಕಿರಿಕಿರಿ ಮಾಡಿದರೆ ಹಿಂಗೆ ಜೀವ ತಿನ್ನಲ್ಲ ಅಂದರೆ ಇಲ್ಲಲ್ಲ ಇಲ್ಲಿ. ಓಕೆ, ಮೊದಲು ಹೆದರ್ತಿದ್ದಲ್ಲ, ಈಗ ಹೆದರ್ ಭಯಪಡ್ಬೇಕಾಗ್ತದೆ. ಹೆಂಗೆ ಜೀವ ತಿನ್ನ, ಮೊದಲು ಫೋನ್ ಮಾಡಿ ಡಾಡಾ ಯಾವಾಗ ಬರ್ತಿ, ಈಗಿಲ್ಲ ಡಾಡಾ ಬೈಬಲ್ ಅಷ್ಟೇ ಅನ್ನೋದು, ಮುಂದಿನೇನಿಲ್ಲ. ಹಿಂಗೆ ಫೋನ್ ಎತ್ತದು, ಡಾಡಾ ಬೈಬಲ್ ಅಷ್ಟಂದ ತಕ್ಷಣ ತರ್ತೀನಿ ರವ, ಹೋಗ್ತೀನಿ, ಟೈಮ್ ಇಲ್ಲ, 5 ನಿಮಿಷ ಇರ. ಆಮೇಲೆ ನನ್ನ ಮಗಳಿಗೇನು ಬಲಹೀನತೆಗಳಿಲ್ವಾ? ಅವಳು ಇನ್ನೂ ಚೆನ್ನಾಗಿ ಓದ್ತಾ ಇಲ್ಲ, ಅದಕ್ಕಂತ ಕೊಡದೇ ಇರ್ತೀನ? ಹೋಗಿ ತಕೊಂಡು ಬಂದೇ ಬಿಡ್ತೀವಿ. ಮಗನ ಯೋಗ್ಯತೆಯಲ್ಲಿ ದೇವರು ನಿನ್ನನ್ನು ಕರೆದಿದ್ದಾನೆ. ನಿನ್ನ ಪಕ್ಕದಲ್ಲಿ ಹಿಡಿದು, ನೀನು ಕೂಲಿ ಆಳಲ್ಲ, ಕಮಾನ್, ನೀನು ಕೂಲಿ ಆಳಲ್ಲ, ದೇವರ ಮಗ. ಆಮೇನ್. ಯಾರಿಗೆ ಪಾಪ ಬಿಡ್ಲಿಕ್ಕೆ ಮನಸ್ಸಿಲ್ಲ ನೋಡಿ, ಯಾರಿಗೆ ಪಾಪವನ್ನು ಬಿಡ್ಲಿಕ್ಕೆ ಮನಸ್ಸಿಲ್ವೋ ಅವರು ಸಭೆಯಲ್ಲಿ ಕೂಲಿ ಆಳಾಗಿರ್ತಾರೆ, ಪಾಪಕ್ಕೆ ಮಗ ಆಗಿರ್ತಾರೆ. ಅಂದರೆ ಇಷ್ಟೊತ್ತಿಗೆ ಆ ಪಾಪ ಆಗ್ಬೇಕಂದ್ರೆ ನಾಲಿಗೆ ತಲೆ ಎಲ್ಲ ಹುಚ್ಚಿಡ್ದು ಅದು ಬೇಕೇ ಬೇಕು ಅಂತಿರ್ತದೆ. ಗುಲಾಮತನ ಅಂತ ಬೈಬಲ್ ಹೇಳ್ತದೆ ಅದಕ್ಕೆ. ಅಂಥವ ದಾಸತ್ವದಲ್ಲಿರೋರು ಕರ್ತನ ಸನ್ನಿಧಿಯಲ್ಲಿ ಇರೋದೇ ಇಲ್ಲ ಅಂತ ಬೈಬಲ್ ಹೇಳ್ತದೆ. ಅವರು ನೆಲೆಗೊಳ್ಳೋದಿಲ್ಲ. ಏನಂತೆ? ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರೋದಿಲ್ಲ, ಆ ಮಗನು ಶಾಶ್ವತವಾಗಿ ಇರುವನು. ಆಶೀರ್ವಾದ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದಾನೆ. ಆಮೇನ್, ಆಮೇನ್, ಆಮೇನ್. ಮಗನಿಗೆ ಏನಾದ್ರೂ ಸತ್ಯವೇದ ಎಲ್ಲಿವರೆಗೂ ನಾವು ಇದನ್ನು ಓದಲ್ವೋ ಅಲ್ಲಿವರೆಗೂ ನಾವು ಬದಲಾಗಲ್ಲ, ಎಲ್ಲಿವರೆಗೂ ನಾವು ಬದಲಾಗಲ್ವೋ ಅಲ್ಲಿವರೆಗೆ ಕೂಲಿ ಹಾಳಾಗಿರ್ತೀವಿ.
ಎಲ್ಲಿವರೆಗೂ ಕೂಲಿ ಆಳಾಗಿರ್ತೀವೋ ಅಲ್ಲಿವರೆಗೂ ಮಗನ ಆಶೀರ್ವಾದ ನಮಗೆ ಬರಲ್ಲ. ಆಮೇನ್. ಯಾರಾದ್ರೂ ಹೇಳ್ರಿ, ನಾನು ಕೂಲಿ ಆಳಲ್ಲ. ಯಾರಿಗೆ ಹೇಳಿದ್ರಿ? ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೈತಾನಿಗೆ ಹೇಳ್ರಿ, ಹೇಳಿ. ಸೈತಾನಿಗೆ ಹೇಳ್ರಿ. ದ್ಯಾಟ್ಸ್ ಇಟ್. ಸೈತಾನನೇ, ನಾನು ನಿನ್ನ ಕೂಲಿ ಆಳಲ್ಲ, ನನ್ನ ತಂದೆಯ ಮಗ ನಾನು. ನನ್ನ ತಂದೆಗೂ ನಾನು ಕೂಲಿ ಆಳಲ್ಲ, ತಂದೆಗೆ ನಾನು ಮಗ. ಆಮೇನ್, ಆಮೇನ್. ಅದು ಎಂಥ ಮಗ? ತಂದೆಯ ಆಸ್ತಿಯನ್ನು ಮಾರ್ಕೊಳ್ಳುವಂಥ ಮಗ ಅಲ್ಲ, ತಂದೆಯ ಆಸ್ತಿಯನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಂಡು ಸುಖದಿಂದ ಜೀವಿಸುವಂಥ ಮಗ. ಆಮೇನ್, ಆಮೇನ್, ಆಮೇನ್. ದಾವೀದನು ಎಲ್ಲಿದ್ದಾನೆ? ಅಡವಿಯಲ್ಲಿದ್ದಾನೆ. ಯಾರು ಅವನನ್ನು ಕಾಣಲ್ಲ, ಆದರೆ ಒಬ್ಬನು ಅವನನ್ನು ಕಂಡಿದ್ದಾನೆ. ಯಾರು? ದೇವರು. ದೇವರನ್ನು ನೋಡಿದ್ದಾನೆ. ಯಾಕೆ? ಕೀರ್ತನೆ 51:6. ಯಥಾರ್ಥ ಚಿತ್ತನು. ಓದಿ 51:6. ಕೀರ್ತನೆ 51:6. ಹೋದ್ವಾರ ಹೇಳಿದ್ನಲ್ಲ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಯಥಾರ್ಥ ಚಿತ್ತ, ಪ್ರಾಮಾಣಿಕವಾದ ಹೃದಯವೇ ಸೇಮ್ ಸಾಂಗ್ ನಿನಗೆ ಇಷ್ಟ. ಈಗ ನೋಡಿ, ತಂದೆ ತನ್ನ ಮಕ್ಕಳಲ್ಲಿ ಯಾರಿಗೆ ಇಷ್ಟ ಆಗಿದೆ ಅವ್ರಿಗೆ ಕೊಡ್ತಾನೆ ತಾನೆ. ಇದೊಂದು ಉದಾಹರಣೆ ಹೇಳಿ ಮುಗಿಸ್ತೀನಿ ಕೇಳಿ. ನನಗಿದ್ರದ್ದು ಕಷ್ಟ ಅರ್ಥ ಆಗಲ್ಲ. ಕೆಲವೊಂದು ಸಾರಿ ನಿನ್ನೆ ಲಿಫ್ಟಲ್ಲಿ ಹೋಗ್ತಾ ಯೋಚಿಸ್ತಾ ಇದ್ದೆ, ನನಗೂ 3-4 ಇದ್ರೆ ಹೆಂಗೆ ಮಾಡ್ತಾ ಇದ್ದೆ ನಾನು. ನೀವು ಸತ್ಯ ನೋಡಿಲ್ಲ, ಸೈತಾನನ ರಾತ್ರಿ ನೀವು ಹಾಳಾಗೋ ಕನಸನ್ನು ಕೊಡ್ತಾನೆ. ಬೆಳಗ್ಗೆ ಎದ್ದಾಗ ಮನಸ್ಸು ಕುಂದು ಬಿಡ್ತದೆ, ಅಯ್ಯಯ್ಯೋ ನಾನು ಹಾಳಾಗ್ತೀನಂತ. ಅದು ಯಾಕೆ ಕೊಡ್ತಾ ಇದ್ದಾನಂದ್ರೆ, ನೀವು ನಿಮ್ಮ ಕನಸನ್ನು ಕಟ್ಕೊಳ್ತಾ ಇಲ್ಲ. ಹೆಂಗೆ ಹೇಳೋದು ನೋಡಿ, ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಇದರಲ್ಲಿ ಏನಿದೆ ಅಪ್ಪ? ಇದರಲ್ಲಿ ಇನ್ನೂ ಒಂದು ಚರಗಿ ನೀರು ತುಂಬ್ತೀಯ? ಇದನ್ನು ತೆಗಿಯೋಂಗಿಲ್ಲ. ಇದರಲ್ಲಿನೇ ಇನ್ನೂ ಒಂದು ಚರಗಿ ನೀರು ತುಂಬು, ಆಗುತ್ತಾ? ಒಂದು ಮಗ್ಗು ಆಗಲ್ಲ ಅಲ್ವಾ? ಈಗ ಇದರಲ್ಲಿ ನೀರೇ ಇಲ್ಲದೆ ಹೋದ್ರೆ ಹಂಗೇನೆ ನಿಮ್ಮ ಕನಸು ನಿಮ್ಮಲ್ಲಿ ಇಲ್ಲದೆ ಹೋದ್ರೆ ಇವನು ಬಂದು ತನ್ನ ಕನಸು ಹಾಕ್ತಾನೆ. ಅವನಿಗೆ ಉದ್ಯೋಗನೇ ಇಲ್ಲ. ಅವನು ಬರೋದೇ ಕದ್ದುಕೊಳ್ಳೋದಕ್ಕೆ, ನಾಶ ಮಾಡೋದಕ್ಕೆ, ಹಾಳು ಮಾಡೋದಕ್ಕೆ. ಅವನು ಕೊಡೋ ಕನಸು ಹೇಗೆ? ನಿನ್ನ ಮೈ ಮೇಲೆ ಬರುವಂಥ ಬಟ್ಟೆ ಎಲ್ಲ ಹರಿದು ಯಾರೋ ನಿನ್ನನ್ನು ಬೆನ್ನಟ್ಟಿದ್ದಾರೆ, ರಾತ್ರಿ ಎಲ್ಲ ಓಡ್ತಾನೇ ಇದೆಯಾ, ಅದೇ ಕನಸು. ಬರ್ತಾ ಇದೆ? ಒಂದಲ್ಲ ಒಂದು ಟೈಮ್ನಲ್ಲಿ ಬಂದಿದೆ ಅಂತ. ಇಲ್ಲದೆ ಹೋದ್ರೆ ಎಂಥ ಕನಸು? ಎಲ್ಲೋ ಹೊಲದಲ್ಲಿ ಹೋಗ್ತಾ ಇದೆ ಬಿದ್ದೆ ಬೀಳ್ತಾನೆ ಇದೆಯಾ, ಬೆಳಗ್ಗೆ ಬರುವಂಗೆ ಬೀಳ್ತಾನೇ ಇದೆಯಾ, ಆಗುತ್ತಾ ಅಂತ ಕನಸು ಅಲ್ವಾ? ಯಾಕೆಂದ್ರೆ ಮನಸ್ಸು ದೇವರ ವಾಕ್ಯದಿಂದ ತುಂಬಿ ಮುಂದಿನ ಉದ್ದೇಶಗಳನ್ನ ಕನಸನ್ನು ಇಟ್ಕೊಳ್ಳೋ ಬದಲು ಅದನ್ನು ಖಾಲಿಯಾಗಿಟ್ರಿಂದ